ಆಕಾಶವಾಣಿ ಮಡಿಕೇರಿ. ಯುವವಾಣಿ. ಯುವವಾಣಿಯ ನಮ್ಮೆಲ್ಲ ಶ್ರೋತೃಗಳಿಗೆ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ ಸಿಇಟಿಯ ಕೌನ್ಸಿಲಿಂಗ್ ಪ್ರಕ್ರಿಯೆ ಮತ್ತು ಇಂಜಿನಿಯರಿಂಗ್ನಲ್ಲಿ ತೆಗೆದುಕೊಳ್ಳಬಹುದಾದ ವಿಷಯಗಳ ಕುರಿತು ಪೊನ್ನಂಪೇಟೆಯ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಷಿನ್ ಲರ್ನಿಂಗ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬಿ ರಾಮಕೃಷ್ಣ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಯುವ ಮಿತ್ರರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿಯ ಕೌನ್ಸಿಲಿಂಗ್ ಅಂದರೆ ಸೀಟ್ಗಳ ಆಯ್ಕೆ ಪ್ರಕ್ರಿಯೆ ಜೊತೆಗೆ ಇಂಜಿನಿಯರಿಂಗ್ ವಿಷಯದಲ್ಲಿ ಇರುವಂಥ ವಿವಿಧ ವಿಭಾಗಗಳು, ಅಲ್ಲಿ ಕಲಿಸಲಾಗುವಂಥ ಅಂಶಗಳು ಮತ್ತು ವಿವಿಧ ವಿಭಾಗಗಳಿಗೆ ಇರುವಂಥ ಉದ್ಯೋಗಾವಕಾಶಗಳು ಮತ್ತು ಕಾಲೇಜಿನ ಆಯ್ಕೆಯನ್ನು ಹೇಗೆಲ್ಲ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಪೊನ್ನಂಪೇಟೆಯಲ್ಲಿರುವಂತಹ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಷಿನ್ ಲರ್ನಿಂಗ್ ವಿಭಾಗದ ಮುಖ್ಯಸ್ಥರಾದಂಥ ಡಾಕ್ಟರ್ ಬಿ ರಾಮಕೃಷ್ಣ ಅವರು. ನಮಸ್ಕಾರ ಡಾಕ್ಟರ್ ರಾಮಕೃಷ್ಣ ಅವರೇ. ನಮಸ್ತೆ ಸರ್. ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ಈ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಬಂದಾಗಿದೆ, ನೀಟ್ ಪರೀಕ್ಷೆಯ ಫಲಿತಾಂಶನೂ ಕೂಡ ಬಂದಾಯಿತು. ಈಗ ಈ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ, ಸಿಇಟಿ ಕೌನ್ಸಿಲಿಂಗ್ ಅಂತ ನಾವು ಏನು ಕರಿತೀವಲ್ಲ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಈ ಸಾಮಾನ್ಯ ಪ್ರವೇಶ ಪರೀಕ್ಷೆ ಮುಗಿದ ನಂತರ ಅದನ್ನ ನಾವು ಕೌನ್ಸಿಲಿಂಗ್ ಪ್ರಾಸೆಸ್ ಅಂತ ಹೇಳ್ತೀವಿ. ಈಗ ಯಾರು ಅಭ್ಯರ್ಥಿ ಪರೀಕ್ಷೆ ಬರ್ದಿರ್ತಾರೆ ಅವರಿಗೆ ಸಿಇಟಿ ರ್ಯಾಂಕ್ ಗಳು ಬಂದಿರ್ತಾರೆ. ಅದರ ಆಧಾರದ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್, ಅವರ ದಾಖಲೆ ಪತ್ರಗಳು ಏನಿರ್ತದೆ ಅದನ್ನ ವೆರಿಫಿಕೇಶನ್ ನಡೀತದೆ. ಅದು ಸರಿ ಇದೆಯಾ ತಪ್ಪಿದೆಯಾ, ಅವ್ರು ಕೊಟ್ಟ ಮಾಹಿತಿ ಮತ್ತು ತಮ್ಮಲ್ಲಿರುವ ದಾಖಲೆಗಳು ಸರಿ ಇದೆಯಾ ಇಲ್ವಾ ಅಂತ ಹೇಳಿ ಮಾಡ್ತಾರೆ. ಹಿಂದಿನ ವರ್ಷಗಳೆಲ್ಲ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಕೆಲವೊಂದು ಕೇಂದ್ರಗಳನ್ನ ಇಡ್ತಾ ಇದ್ರು. ಆ ಕೇಂದ್ರಕ್ಕೆ ನೀವು ವೈಯಕ್ತಿಕವಾಗಿ ಅಲ್ಲಿ ಭೇಟಿ ಕೊಟ್ಟು ನಿಮ್ಮ ದಾಖಲೆಗಳನ್ನ ತೋರಿಸಿ ಬರಬೇಕಿತ್ತು. ಆದ್ರೆ ಈ ವರ್ಷದಿಂದ ಅದನ್ನ ಆನ್ಲೈನ್ ಮಾಡ್ತಿದ್ದಾರೆ. ನೀವು ಎಲ್ಲಿದ್ದೀರಿ ಅಲ್ಲಿಂದನೇ ನಿಮ್ಮ ಡಾಕ್ಯುಮೆಂಟ್ ನ ಸ್ಕ್ಯಾನ್ ಮಾಡಿ ಆ ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಮಾಡಿ ಆನ್ಲೈನ್ ವೆರಿಫಿಕೇಶನ್ ಮಾಡಬಹುದು. ಇದು ಸೀಟ್ ರ್ಯಾಂಕಿಂಗ್ ಬಂದ ನಂತರ ಮೊದಲನೇ ಕೆಲಸ ಡಾಕ್ಯುಮೆಂಟ್ ವೆರಿಫಿಕೇಶನ್. ಇದರ ನಂತರ ನಾವು ಆನ್ಲೈನ್ ಆಪ್ಷನ್ ಎಂಟ್ರಿ. ಹೌದು, ಆನ್ಲೈನ್ ಆಪ್ಷನ್ ಎಂಟ್ರಿ ಅಂದ್ರೆ ಯಾವ ಕಾಲೇಜಿಗೆ ನನಗೆ ಸೇರ್ಬೇಕು, ಯಾವ ಯಾವ ಕಾಲೇಜಲ್ಲಿ ನನಗೆ ಇಷ್ಟ ಇದೆ ಅಥವಾ ನನ್ನ ರ್ಯಾಂಕಿಂಗ್ ಯಾವ ಕಾಲೇಜ್ ಸಿಗಬಹುದು ಅನ್ನುವ ರೀತಿಯಲ್ಲಿ ನಾವು ಆಪ್ಷನ್ ಎಂಟ್ರಿ ಮಾಡ್ತೇವೆ. ಹೌದು. ಈ ಆಪ್ಷನ್ ಎಂಟ್ರಿ ಮಾಡೋ ಮೊದಲು ಒಂದು ಮಾಕ್ ಆಪ್ಷನ್ ಎಂಟ್ರಿ ಅಂತಾರೆ, ಅಂದ್ರೆ ಹಣಕ್ಕೂ ಅಲಾಟ್ಮೆಂಟ್ ಕೊಡ್ತಾರೆ, ಅಂದ್ರೆ ವಿದ್ಯಾರ್ಥಿಗಳಿಗೆ ಅದ್ರ ಬಗ್ಗೆ ಗೊತ್ತಾಗ್ಲಿ ಅಂತ ಹೇಳಿ. ಅಂದ್ರೆ ಈ ಮಾರ್ಕ್ ಅಲಾಟ್ಮೆಂಟ್ ಗೆ ಇನ್ನೊಂದು ಹೆಸರು ಅಂದ್ರೆ ಇಂಡಿಕೇಟಿವ್ ಸೀಟ್ಸ್ ಅಂತಾನು ಕರೀತಾರೆ. ಹೌದು, ಇಂಡಿಕೇಟಿವ್ ಸೀಟ್ಸ್ ಅಂತಾರೆ. ಅವ್ರಿಗೆ ಯಾವ ಕಾಲೇಜಿನಲ್ಲಿ ಯಾವ ವಿಷಯದಲ್ಲಿ ಸೀಟ್ಗಳು ಸಿಗಬಹುದು ಅನ್ನೋದು ಒಂದು ಅಂದಾಜಾಗುತ್ತೆ. ಹೌದು, ಅಲ್ಲಿ ನಮ್ಮ ಇಷ್ಟ ಇದ್ದ ಕಾಲೇಜು ಮತ್ತು ಇಷ್ಟ ಇದ್ದ ಕೋರ್ಸ್, ನನಗೆ ಈ ಕೋರ್ಸ್ ಬೇಕಂದಾಗ ಅವರು ಅದನ್ನ ಆಪ್ಷನ್ ಎಂಟ್ರಿಯಲ್ಲಿ ಎಂಟರ್ ಮಾಡಬಹುದು. ಅದಾದ್ಮೇಲೆ ನಾವು ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಸೊ ಈ ಮಾಕ್ ಅಲಾಟ್ಮೆಂಟ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ನೀವೀಗ ಹೇಳಿದಾಗೆ ಯಾವ ರ್ಯಾಂಕಿಗೆ ಯಾವ ಸಿಗಬಹುದು, ಒಂದು ಅಂದಾಜು ಅವರಿಗೆ ಸಿಗುತ್ತೆ. ಅದಾದ ನಂತರ ಫೈನಲ್ ಆಪ್ಷನ್ ಎಂಟ್ರಿ ನಡೀತದೆ. ಇಲ್ಲಿ ಫೈನಲ್ ಆಪ್ಷನ್ ಎಂಟ್ರಿ ನಡೆದಾಗ ಯಾವ ಯಾವ ರ್ಯಾಂಕ್ ಬಂದಿದೆ ಆ ರ್ಯಾಂಕ್ ನ ಬೇಸಿಸ್ ಯಾವ ಯಾವ ಕಾಲೇಜಲ್ಲಿ ಏನೇನು ಸೀಟ್ಸ್ ಇದೆ ಅದು ಅಲಾಟ್ ಆಗ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಈಗ ಅಲಾಟ್ಮೆಂಟ್ ಮಾಡಿದ ಆಪ್ಷನ್ ಎಂಟ್ರಿ ಮಾಡಿದಲ್ಲಿ ಬದಲಾವಣೆ ಮಾಡ್ಕೋಬೇಕು, ಚಾಯ್ಸಸ್ ಏನಾದ್ರು ಮೇಲೆ ಕೆಳಗೆ ಮಾಡ್ಕೋಬಹುದಂದ್ರೆ ಅಲ್ಲಿ ಒಂದು ನಮಗೆ ಅವಕಾಶ ಸಿಗುತ್ತೆ. ಈ ಪೂರ್ತಿ ಪ್ರಾಸೆಸ್ ಅಲ್ಲಿ ಹೇಗೆ ಅಂದ್ರೆ ಫಸ್ಟ್ ನಮ್ಮ ದಾಖಲೆಗಳು ವೆರಿಫೈ ಮಾಡ್ತಾರೆ, ಮತ್ತೆ ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಡ್ತಾರೆ. ಆಪ್ಷನ್ ಎಂಟ್ರಿ ಮಾಡಿದ್ಮೇಲೆ ಒಂದು ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ನಂತರ ಕೊನೆಗೆ ಫೈನಲ್ ಆಪ್ಷನ್ ಎಂಟ್ರಿ ಆಗುತ್ತೆ. ಈ ಫೈನಲ್ ಆಪ್ಷನ್ ಎಂಟ್ರಿ ಆದ ನಂತರ ನಡೆಯುವಂತದ್ದು ಸೀಟ್ ಅಲಾಟ್ಮೆಂಟ್. ಹೌದು. ಈ ಸೀಟ್ ಅಲಾಟ್ಮೆಂಟ್ ಅಲ್ಲಿ ಬೇರೆ ಬೇರೆ ರೌಂಡ್ ಇರುತ್ತೆ. ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಇರುತ್ತೆ. ಈ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಲ್ಲಿ ರ್ಯಾಂಕಿಂಗ್ ಮೇಲೆ ಯಾರ್ಯಾರಿಗೆ ಏನು ರ್ಯಾಂಕ್ ಬಂದಿದೆ ಆ ರ್ಯಾಂಕಿಂಗ್ ಸೀಟ್ ಅಲಾಟ್ ಮಾಡ್ತಾ ಹೋಗ್ತಾರೆ. ಅಲ್ಲಿ ಸೀಟ್ ಅಲಾಟ್ ಮಾಡ್ತಾ ಹೋಗೋದು ಹೇಗೆ ಅಂದ್ರೆ ನಾವು ಆಪ್ಷನ್ ಏನ್ ಎಂಟ್ರಿ ಮಾಡಿದೀವಿ, ಈಗ 10 ಕಾಲೇಜಿನಲ್ಲಿ ಯಾವುದೋ ಒಂದು ಕಾಲೇಜ್ ನನ್ನ ಮೊದಲ ಆಯ್ಕೆ, ಆ ಕಾಲೇಜಿನಲ್ಲಿ ಯಾವುದೋ ಒಂದು ಕೋರ್ಸ್, ಸಪೋಸ್ ಕಂಪ್ಯೂಟರ್ ಸೈನ್ಸ್ ಆಫ್ ಇಂಜಿನಿಯರಿಂಗ್ ಅಂತಂದ್ರೆ ಅದು ಫಸ್ಟ್ ಕೋರ್ಸ್, ಅಲ್ಲಿ ನನ್ನ ರ್ಯಾಂಕಿಂಗ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಸೀಟ್ ಇದ್ರೆ ಅಲ್ಲಿಗೆ ಅಲೌಟ್ ಆಗುತ್ತೆ. ಇಲ್ಲದಿದ್ರೆ ನೆಕ್ಸ್ಟ್ ಪ್ರಿಫರೆನ್ಸ್ ಕೊಟ್ಟಿರ್ತೀನಿ, ಎರಡನೇ ಇದರಲ್ಲಿ ಇನ್ನೊಂದು ಕೋರ್ಸಿಗೆ ಅವಕಾಶ ಕೊಡಿ ಅಂತ ಹೇಳಿ.
ಹೀಗೆ ಅಲಾಟ್ಮೆಂಟ್ ಫಸ್ಟ್ ರೌಂಡ್ ಎಲ್ಲ ಆಗುತ್ತೆ. ಹಾಗೇನೆ ನೆಕ್ಸ್ಟ್ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಹಾಗೆ ಕೆಲವೊಂದು ರೌಂಡ್ಗಳು ಸೀಟ್ ಅಲಾಟ್ಮೆಂಟ್ ಆಗ್ತಾ ಹೋಗ್ತದೆ. ಸೊ ಇದು ಸೀಟ್ ಅಲಾಟ್ಮೆಂಟ್ ತನಕ. ಒಂದ್ಸತಿ ಸೀಟ್ ಅಲಾಟ್ಮೆಂಟ್ ಬೇರೆ ಬೇರೆ ರೌಂಡ್ ಅಲ್ಲಿ ಆದ ನಂತರ ಸರ್ ಸೀಟ್ ಕನ್ಫರ್ಮೇಶನ್ ಆಗುತ್ತೆ. ಓಕೆ, ನನಗೆ ಈ ರ್ಯಾಂಕಿಂಗ್ ಅಲ್ಲಿ ನಿಮಗೆ ಈ ಕಾಲೇಜಲ್ಲಿ ನಿಮಗೆ ಅವಕಾಶ ಇದೆ ಅಂತ ಹೇಳಿ. ಹೌದು. ನನಗೆ ಆ ಕಾಲೇಜಿಗೆ ಸೇರಲು ಇಂಟ್ರೆಸ್ಟ್ ಇದ್ರೆ ನಾನು ಅದನ್ನ ಕನ್ಫರ್ಮೇಶನ್ ಮಾಡ್ಬೇಕು. ನಿಮಗೆ ಅವರು ಕೆಲವು ಕಾಲಾವಕಾಶ ಕೊಡ್ತಾರೆ, ಅಲ್ಲಿ ನಾವು ಕನ್ಫರ್ಮೇಶನ್ ಮಾಡಿ ಅಲ್ಲಿ ಒಂದು ಫೀಸ್ ಇದೆ ಅದಕ್ಕೆ. ಹೌದು. ಆ ಫೀಸ್ ನ ಪೇ ಮಾಡಿ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋಬೇಕು. ಅಂದ್ರೆ ಅಲ್ಲಿ ಈಗ ನಮಗೆ ಆ ಕಾಲೇಜು ನಮಗೆ ಒಪ್ಪಿಗೆ ಆಗಿದೆ ಅಂದ್ರೆ ಚಾಯ್ಸ್ ನಂಬರ್ 1 ನಾವು ಕ್ಲಿಕ್ ಮಾಡ್ಬೇಕಾಗತ್ತೆ. ಹೌದು ಹೌದು ಹೌದು. ಆ ಕ್ಲಿಕ್ ಮಾಡಿದ್ಮೇಲೆ ಫೀಸ್ ಅನ್ನ ನಾವು ಅಲ್ಲಿ ಭರಿಸಿ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ, ಅಡ್ಮಿಷನ್ ಆಗ್ಬಿಡ್ಬೇಕಾಗತ್ತೆ. ಹೌದು. ಅಲ್ಲಿಗೆ ಅವ್ರದ್ದು ಸಿಟಿ ಪ್ರಕ್ರಿಯೆ ಮುಗ್ದಂಗೆ ಆಗ್ಬಿಡುತ್ತೆ. ಮುಗ್ದಂಗೆ ಆಗುತ್ತೆ. ಆದ್ರೆ ಇಲ್ಲಿ ಕೆಲವೊಮ್ಮೆ ಮಕ್ಕಳು ಸಣ್ಣ ತಪ್ಪು ಮಾಡ್ತಾರೆ ಸರ್. ಈಗ ಸೀಟ್ ಅಲಾಟ್ಮೆಂಟ್ ಆದಾಗೆ ಅವರಿಗೆ ಆ ಕಾಲೇಜಿನಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಆದ್ರೆ ಇಮಿಡಿಯೇಟ್ ಅವರು ಅದನ್ನ ನೀವು ಹೇಳಿದಾಗೆ ಅದನ್ನ ಒತ್ತಿ ಆ ಫೀಸ್ ಏನಿದೆ ಪೇ ಮಾಡಬೇಕು. ಕೆಲವರು ಏನ್ ಮಾಡ್ತಾರೆ, ಫೀಸ್ ಪೇ ಮಾಡೋದಿಲ್ಲ. ಅದೊಂದು ನಿರ್ದಿಷ್ಟ ಅವಧಿಗೆ ಕಾದು ಮತ್ತೆ ಅದೇನಾಗುತ್ತೆ ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗ್ಬಿಡ್ತದೆ ಫೀಸ್ ಪೇ ಮಾಡದೇ ಇದ್ರೆ. ಸೊ ಹಾಗೆ ಅವರಿಗೆ ಚಾಯ್ಸ್ ಆದಾಗಲೇ ಇಮಿಡಿಯೇಟ್ಲಿ ಅದು ಫೀಸ್ ಏನಿದೆ ಪೇ ಮಾಡಿ ಅಡ್ಮಿಷನ್ ಆರ್ಡರ್, ಆ ಕಾಲೇಜಿಗೆ ಅಡ್ಮಿಷನ್ ಆಗಿಗೆ ಬೇಕಂತ ಆರ್ಡರ್ ಕೂಡ ಅವ್ರಿಗೆ ಆನ್ಲೈನ್ ಸಿಗುತ್ತೆ. ಹೌದು. ಅದನ್ನ ಡೌನ್ಲೋಡ್ ಮಾಡ್ಕೋಬೇಕು. ನಂತರ ಅಡ್ಮಿಷನ್ ಆರ್ಡರ್ ತಗೊಂಡೋಗಿ ಯಾವ್ದು ಕಾಲೇಜಿಗೆ ಅವರು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿದರೆ ಅಲ್ಲಿ ಹೋಗಿ ಅವರು ದಾಖಲಾತಿ ಮಾಡ್ಕೋಬೇಕು. ಕಾಲೇಜಿಗೆ ಅವರು ಸೇರಿಸ್ಕೊಳ್ತಾರೆ. ಇದು ಪೂರ್ತಿ ಸಿಇಟಿ ಪ್ರಕ್ರಿಯೆ. ಕೆಲವು ಸಂದರ್ಭದಲ್ಲಿ ನಮಗೆ ಈಗ ಅಲರ್ಟ್ ಆಗಿರೋ ಕಾಲೇಜು ಒಪ್ಪಿಗೆ ಆಗಿದೆ, ಇನ್ನೂ ಒಳ್ಳೆ ಕಾಲೇಜ್ ಬೇಕು ಅಂದ್ರೆ ಆಪ್ಷನ್ 2 ನಾವು ಆಯ್ಕೆ ಮಾಡಿಕೊಂಡು ಮುಂದಿನ ರೌಂಡ್ಗೆ ಹೋಗ್ಬೋದು. ಮುಂದಿನ ರೌಂಡ್ಗೆ ಹೋಗ್ಬೋದು. ಈಗ ಮೊದಲನೇ ಆಯ್ಕೆಯಲ್ಲಿ ಆದ್ರೆ ನನಗೆ ಆ ಕಾಲೇಜಿನಲ್ಲಿ ಅಷ್ಟು ಸಮಾಧಾನ ಇಲ್ಲ, ಪುನಃ ಇನ್ನೊಂದು ಸೆಕೆಂಡ್ ರೌಂಡ್ಗೆ ಬೇಕಿದ್ರು ನಾವು ಅದಕ್ಕೆ ಹೋಗ್ಬೋದು. ಆ ರೀತಿಯ ಒಂದು ಅವಕಾಶನೂ ಕೂಡ ಇದೆ. ಅವಕಾಶ ಇದೆ. ಹೌದು ಸರ್, ಹೌದು. ಇನ್ನೊಂದು ಮಾಹಿತಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಟೈಮ್ ಅಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಅಂತ ಹೇಳಿ. ಹೌದು. ಈ KCET ಇದು ಅಡ್ಮಿಷನ್ ಕಾರ್ಡ್, ಹಾಲ್ ಟಿಕೆಟ್ ಇರುತ್ತೆ ಅದು. ನಂತರ ನಮಗೆ ರ್ಯಾಂಕ್ ಬಂದಲ್ಲಿ ರ್ಯಾಂಕ್ ಕಾರ್ಡ್ ಅಂತ ಹೇಳಿ ಕೊಡ್ತಾರೆ. ಹೌದು. 10ನೇ ತರಗತಿಯ ಮತ್ತು 12ನೇ ತರಗತಿಯ ಪಾಸ್ ಆದಂತ ಸರ್ಟಿಫಿಕೇಟ್ಸ್, ಮಾರ್ಕ್ಸ್ ಕಾರ್ಡ್ಸ್, ಟ್ರಾನ್ಸ್ಫರ್ ಸರ್ಟಿಫಿಕೇಟ್, ಸ್ಟಡಿ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಪಾಸ್ಪೋರ್ಟ್ ಸೈಜಿನ ಫೋಟೋಗಳು ಬೇಕಾಗ್ತವೆ. ಇವನ್ನೆಲ್ಲ ತಯಾರಿ ಮಾಡಿ ಇಟ್ಕೋಬೇಕಾಗತ್ತೆ. ತಯಾರಿ ಮಾಡಿ ಇಟ್ಕೊಳ್ಬೇಕು. ಹೌದು. ಇಷ್ಟು ದಾಖಲಾತಿಗಳು ಅವರಿಗೆ ವೆರಿಫಿಕೇಶನ್ ಟೈಮ್ ಅಲ್ಲಿ ಬೇಕಾಗುತ್ತೆ. ಇನ್ನು ಕೆಲವರು ಈ ಕನ್ನಡ ಮೀಡಿಯಂ ಅಲ್ಲಿ ಓದಿರ್ತಾರೆ, ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಓದಿರ್ತಾರೆ, ಆ ಒಂದು ದಾಖಲಾತಿಗಳು ಬೇಕಾಗ್ತವ? ಅವುಗಳು ಬೇಕಾಗುತ್ತೆ. ನಾನು ಇದನ್ನ ಯಾಕೆ ಮೇನ್ ಹೇಳಿದೆ ಅಂತಂದ್ರೆ ಇದು ಎಲ್ರಿಗೂ ಬೇಕಾಗುತ್ತೆ. ಈಗ ಕನ್ನಡ ಮೀಡಿಯಂ ಅಥವಾ ಅಂಗವಿಕಲ ಅದು ಏನಾಗುತ್ತೆ ಕೆಲವು ಒಂದು ಅಭ್ಯರ್ಥಿಗಳಿಗೆ ಮಾತ್ರ. ಇದು ಎಲ್ಲರಿಗೂ ಕಾಮನ್ ಆಗಿ ಇರುವಂತಹ ದಾಖಲಾತಿಗಳು. ಇದು ಮುಖ್ಯವಾಗಿ ಸೀಟುಗಳ ಹಂಚಿಕೆ ಮತ್ತು ಪ್ರವೇಶವನ್ನು ಪಡೆಯುವಂತ ಪ್ರಕ್ರಿಯೆ ಬಗ್ಗೆ ಆಯಿತು. ಹೌದು ಹೌದು. ಇನ್ನೊಂದು ಮುಖ್ಯವಾದ ವಿಷಯ ಡಾಕ್ಟರ್ ರಾಮಕೃಷ್ಣ ಅವರೇ, ಈ ಇಂಜಿನಿಯರಿಂಗ್ ಅನ್ನೋದು ಇವತ್ತು ಸಾಕಷ್ಟು ಬೆಳೆದು ಬಿಟ್ಟಿದೆ. ವಿವಿಧ ವಿಭಾಗಗಳು ಕೂಡ ಇವತ್ತು ಸಾಕಷ್ಟು ಹೆಚ್ಚಾಗ್ತಲೇ ಇದಾವೆ ಅಂತ ಹೇಳ್ಬೋದು. ಹೌದು. ಈ ಇಂಜಿನಿಯರಿಂಗ್ ವಿಷಯದಲ್ಲಿರುವಂತಹ ವಿವಿಧ ವಿಭಾಗಗಳು ಯಾವ್ಯಾವು ಅಂತ ಸ್ವಲ್ಪ ಹೇಳ್ತೀರಾ? ಖಂಡಿತ. ಈ ಹೊಸ ತಂತ್ರಜ್ಞಾನ ಯುಗದಲ್ಲಿ ಹಲವಾರು ನೂತನ ಕೋರ್ಸ್ಗಳು ಬಂದಿದೆ. ಈ ಕೋರ್ಸ್ಗಳಲ್ಲಿ ನಾನು ಅಂದ್ರೆ ಮೊದಲಿಂದನೂ ಇದ್ದಂತ ಕೆಲವು ಮುಖ್ಯ ಇಂಜಿನಿಯರಿಂಗ್ ಕೋರ್ಸಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಇವುಗಳೆಲ್ಲ ಮುಖ್ಯ ಕೋರ್ಸ್ಗಳು. ಹೌದು. ಇದರ ಒಟ್ಟಿಗೆ ಈಗಂತಹ ನಾವೇನ್ ಹೇಳ್ತೀವಿ ಎಮರ್ಜಿಂಗ್ ಕೋರ್ಸಸ್ ಅಂತ ಹೇಳ್ತೀವಿ. ಅಂದ್ರೆ ಈಗ ತಂತ್ರಜ್ಞಾನ ಏನ್ ಬೆಳೀತಿದೆ ಅದರ ಒಟ್ಟಿಗೂ ಬೇಕಾದಂತ ಕೆಲವೊಂದು ಕೋರ್ಸ್ಗಳು ಬರ್ತಾ ಇದೆ. ಹೌದು. ಅವುಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷಿನ್ ಲರ್ನಿಂಗ್, ಡಾಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ರೋಬೋಟಿಕ್ಸ್ ಅಂಡ್ ಆಟೋಮೇಷನ್, IoT, ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್, ಇವುಗಳೆಲ್ಲ ಈಗ ಟ್ರೆಂಡಿಗೆ ಏನು ಹೊಸ ಹೊಸ ಜನರೇಷನ್ ಏನಿದೆ ಹೊಸ ಹೊಸ ಕೋರ್ಸ್ಗಳು ಆಡ್ ಆಗ್ತಾ ಇದೆ. ಹಾಗೇನೆ ಅದಲ್ಲದೆ ಕೆಲವೊಂದು ಸ್ಪೆಷಲೈಸ್ಡ್ ಅಂದ್ರೆ ಇಂಜಿನಿಯರಿಂಗ್ ಕೋರ್ಸಸ್ಗಳು, ಏರೋಸ್ಪೇಸ್ ಇಂಜಿನಿಯರಿಂಗ್, ಬಯೋಟೆಕ್ನಾಲಜಿ ಇಂಜಿನಿಯರಿಂಗ್, ಆಟೋಮೊಬೈಲ್ ಇಂಜಿನಿಯರಿಂಗ್, ಬಯೋಮೆಡಿಕಲ್ ಇಂಜಿನಿಯರಿಂಗ್, ಇಂಡಸ್ಟ್ರಿಯಲ್ ಅಂಡ್ ಪ್ರೊಡಕ್ಷನ್ ಇಂಜಿನಿಯರಿಂಗ್, ಮೈನಿಂಗ್ ಇಂಜಿನಿಯರಿಂಗ್, ಮೆರೈನ್ ಇಂಜಿನಿಯರಿಂಗ್, ಪೆಟ್ರೋಲಿಯಂ ಇಂಜಿನಿಯರಿಂಗ್, ಫುಡ್ ಟೆಕ್ನಾಲಜಿ, ಪಾಲಿಮರ್ ಇಂಜಿನಿಯರಿಂಗ್, ಪ್ರಿಂಟಿಂಗ್ ಟೆಕ್ನಾಲಜಿ, ಹೀಗೆ ಹಲವಾರು ಇಂಜಿನಿಯರಿಂಗ್ ಕೋರ್ಸಸ್ಗಳು ಈಗಿನ ಸಮಯದಲ್ಲಿ ಅವೈಲೇಬಲ್ ಇದೆ. ಇನ್ನೊಂದು ಇಂಜಿನಿಯರಿಂಗ್ ಫಿಸಿಕ್ಸ್ ಅಂತೀವಿ, ಮತ್ತೆ ಮೆಕಟ್ರಾನಿಕ್ಸ್ ಅಂತೀವಿ, ಮೆಡಿಕಲ್ ಎಲೆಕ್ಟ್ರಾನಿಕ್ಸ್, ಹೌದು, ಏರೋನಾಟಿಕಲ್ ಇಂಜಿನಿಯರಿಂಗ್, ಇವೆಲ್ಲ ಸುಮಾರು ವಿಷಯಗಳಿದಾವೆ ಈಗೆಲ್ಲ. ಹೌದು. ಬೇರೆ ಬೇರೆ ಇಂಜಿನಿಯರಿಂಗ್ ಕೋರ್ಸ್ಗಳಿದೆ. ಈ ಯಾವ ಇಂಜಿನಿಯರಿಂಗ್ ಕೋರ್ಸ್ಗಳು ನಾವು ಚೂಸ್ ಮಾಡ್ತೇವೆ ಆ ವಿಭಾಗದಲ್ಲಿ ಅದರ ಕುರಿತಾಗಿ ನಾವು ಕಲಿತಾ ಹೋಗ್ತೇವೆ ಇಂಜಿನಿಯರಿಂಗ್ ಅಲ್ಲಿ.
ಅಂದ್ರೆ ಬೇರೆ ಬೇರೆ ವಿಷಯಗಳನ್ನ ಅಲ್ಲಿ ಕಲಿಸಲಾಗುತ್ತೆ. ಹೌದು ಹೌದು ಹೌದು. ಇಂಜಿನಿಯರಿಂಗ್ 4 ವರ್ಷದ ಕೋರ್ಸ್. ಈ 4 ವರ್ಷದ ಕೋರ್ಸಿನಲ್ಲಿ ಪ್ರಥಮ ವರ್ಷ ನೀವು ಯಾವುದೇ ಬ್ರಾಂಚ್ ತಗೊಳ್ಳಿ, ಅವರಿಗೆ ಒಂದೇ ರೀತಿಯ ಸಬ್ಜೆಕ್ಟ್ ಇರ್ತದೆ. ಅಂದ್ರೆ ಎಲ್ಲರೂ ಆ ಸಬ್ಜೆಕ್ಟ್, ಈಗ ಫಿಸಿಕ್ಸ್ ಕಲಿಬೇಕು, ಕೆಮಿಸ್ಟ್ರಿ ಕಲಿಬೇಕು, ಮ್ಯಾಥಮೆಟಿಕ್ಸ್ ಕಲಿಬೇಕು, ಕಂಪ್ಯೂಟರ್ಸ್ ಕಲಿಬೇಕು, ಇದೆಲ್ಲ ಕಾಮನ್. ಎಲ್ಲರಿಗೂ ಒಂದೇ ಕಾಮನ್ ಇಡೋದು ಯಾಕೆ ಅಂತಂದ್ರೆ, ಇಂಜಿನಿಯರಿಂಗ್ ಅಲ್ಲಿ ಎಲ್ಲರಿಗೂ ಎಲ್ಲ ವಿಷಯದ ಬಗ್ಗೆ ಕೆಲವೊಂದು ಮಾಹಿತಿ ಇರಬೇಕು ಅನ್ನೋ ಉದ್ದೇಶಕ್ಕೆ ಫಸ್ಟ್ ಇಯರ್ ಎಲ್ಲರಿಗೂ ಒಂದೇ ರೀತಿಯ ಸಬ್ಜೆಕ್ಟ್ ಗಳು ಇರ್ತದೆ. 2ನೇ ವರ್ಷದಿಂದ ಈ ಸಬ್ಜೆಕ್ಟ್ ಗಳು ಬದಲಾವಣೆ ಆಗ್ತದೆ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ತಗೊಂಡ್ರೆ 2ನೇ ವರ್ಷದಿಂದ ಅದಕ್ಕೆ ಸಂಬಂಧ ವಿಷಯಗಳು ಮಾತ್ರ ಕಲಿತಾ ಹೋಗ್ತೇನೆ. ಹಾಗೆಯೇ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಾನು ತಗೊಂಡಿದ್ರೆ 2ನೇ ವರ್ಷದಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಂಬಂಧಪಟ್ಟಂತ ವಿಷಯಗಳನ್ನು ಮಾತ್ರ ಕಲಿತಾ ಹೋಗ್ತೇನೆ. ಹೀಗೆ ದ್ವಿತೀಯ ವರ್ಷದಿಂದ ಆ ಇಂಜಿನಿಯರಿಂಗ್ ಏನು ಮುಖ್ಯ ವಿಷಯಗಳಿದೆ ಅದನ್ನ ನಾವು ಕಲಿತಾ ಹೋಗ್ತೀವಿ. ಅಂದ್ರೆ ಸಾಮಾನ್ಯವಾದ ವಿಷಯಗಳು ಯಾವ್ಯಾವು ಅಂತಾರೆ ಮೊದಲನೇ ಒಂದು ಸೆಮಿಸ್ಟರ್ ನಲ್ಲಿ ಕಲಿಯುವಂತವು? ಸಾಮಾನ್ಯವಾಗಿ ಫಿಸಿಕ್ಸ್ ನಾವು 1ನೇ ವರ್ಷ ಕಲಿತೀವಿ, ಕೆಮಿಸ್ಟ್ರಿ ಕಲಿತೀವಿ, ಮ್ಯಾಥಮೆಟಿಕ್ಸ್ ಇದೆ, ಹಾಗೆ ಕಂಪ್ಯೂಟರ್ ಇಂಜಿನಿಯರಿಂಗ್, ಪ್ರೋಗ್ರಾಮಿಂಗ್ ಕುರಿತಾದಂತಹ ವಿಷಯವನ್ನು ಕಲಿತೀವಿ. ಹಾಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಗ್ಗೆ ಕಲಿತೀವಿ, ಸಿವಿಲ್ ಇಂಜಿನಿಯರಿಂಗ್ ಬಗ್ಗೆ ಕಲಿತೀವಿ, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಬಗ್ಗೆ ಕಲಿತೀವಿ. ಎಲ್ಲ ಇಂಜಿನಿಯರಿಂಗ್ ಡಿಸಿಪ್ಲಿನ್ಸ್ ಏನಿದೆ, ಮುಖ್ಯ ಇಂಜಿನಿಯರಿಂಗ್ ಕೋರ್ಸಸ್ಗಳು, ಅದರ ಕುರಿತಾದ ಕೆಲವೊಂದು ಮಾಹಿತಿಗಳನ್ನ ಕಲಿತೀವಿ, ಕೆಲವೊಂದು ವಿಷಯಗಳನ್ನು ಕಲಿತೀವಿ. ಅಂದ್ರೆ ಸಾಕಷ್ಟು ವಿಭಾಗಗಳು ಇವತ್ತು ಇಂಜಿನಿಯರಿಂಗ್ ವಿಷಯದಲ್ಲಿ ಇದಾವೆ. ಹೌದು. ಈಗ ತಾವು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಷಿನ್ ಲರ್ನಿಂಗ್ ವಿಭಾಗದ ಮುಖ್ಯಸ್ಥರಾಗಿದ್ದೀರಾ. ಹೌದು. ಇಲ್ಲಿ ಏನೇನು ವಿಷಯಗಳನ್ನ ಕಲಿಬಹುದು? ಯಾಕೆಂದ್ರೆ ಇವತ್ತು ಬಹು ಚರ್ಚಿತವಾದಂತ ವಿಷಯ ಅಂದ್ರೆ ಕೃತ್ರಿಮ ಬುದ್ಧಿಮತ್ತೆ ಅಂತ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಹೌದು. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? AI/ML ಒಂದು ದೊಡ್ಡ ಆದಂತ ವಿಷಯ. ಈಗಿನ ಸಮಯದಲ್ಲಿ AI/ML ಅಂದಾಗ ಒಂದು ಟ್ರೆಂಡಿಂಗ್, ಎಲ್ಲರಿಗೂ AI/ML ಬಗ್ಗೆ ಕಲಿಬೇಕು, ಅದು ಏನು ಹೇಗೆ ಅಂತ ಹೇಳಿ ಅದ್ರ ಬಗ್ಗೆ ಕುತೂಹಲ ಇದೆ. AI/ML ಅನ್ನೋದು ಒಂದು ಕಂಪ್ಯೂಟರ್ ಸೈನ್ಸಿನ ಒಂದು ಭಾಗ, ಕೃತಕ ಬುದ್ಧಿಮತ್ತೆ. ಹೌದು. ಈಗ ನೀವು ಎಷ್ಟೋ ಒಂದು ತಂತ್ರಜ್ಞಾನಗಳನ್ನು ನೋಡಿರ್ಬೋದು. ಈಗ ನೀವು ಅಮೆಜಾನ್ ಇಂದ ಅಲೆಕ್ಸಾ ಅಂತ ಹೇಳಿ ಒಂದು, ಅದೆಲ್ಲ ಏನೊಂದು ಕೃತಿಕವಾದ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡು ಅದು ನಿಮಗೆ ಉತ್ತರಗಳನ್ನು ಕೊಡ್ತಾ ಹೋಗ್ತದೆ. ಅಂದ್ರೆ ಉದಾಹರಣೆಗೆ ಎಲ್ಲ ಕಡೆ ಇರುವಂತದ್ದು ಚಾಟ್ GPT ಅಂತ ಹೇಳಿ. ಈ ಚಾಟ್ GPTಯಲ್ಲಿ ನೀವು ಏನೇ ಪ್ರಶ್ನೆಗಳನ್ನು ಕೇಳಿ, ಅದಕ್ಕೆ ಸಂಬಂಧಪಟ್ಟಂತ ಅದು ಉತ್ತರಗಳನ್ನು ತಾನಾಗಿ ಹುಡುಕಿ ಕೊಡ್ತಾ ಹೋಗ್ತದೆ. ಹಾಗೇನೆ ಇದರ ಇನ್ನೊಂದು ಭಾಗ ಮಿಷಿನ್ ಲರ್ನಿಂಗ್, ಮಿಷಿನ್ ಗಳನ್ನು ಅಥವಾ ತಂತ್ರಜ್ಞಾನವನ್ನು ಕಲಿಸೋದು ಅಥವಾ ಅದನ್ನ ಟ್ರೈನಿಂಗ್ ಮಾಡೋದು. ಸೊ ಈ ಎರಡೂ ಕಾಂಬಿನೇಷನ್ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷಿನ್ ಲರ್ನಿಂಗ್ ಅಂತ ಹೇಳ್ತೇವೆ. ಸೊ ಇದು ಹಾಗೆ ನಡೀತದೆ ಅಂತಂದ್ರೆ, ನೀವು ಏನೋ ಒಂದು ಮಿಷಿನ್ ಅನ್ನು ಸ್ವಯಂ ಆಗಿ ಅದು ಕೆಲಸ ಮಾಡಬೇಕು ಅಂತಂದ್ರೆ ಅದಕ್ಕೆ ಕಲಿಸ್ಬೇಕಾಗುತ್ತೆ. ನೀವು ಹೇಗೆ ಅದನ್ನ ಕಲಿಸ್ತೀರಿ? ಅಲ್ಗಾರಿಥಮ್ಸ್ ಬರಿತೀವಿ, ಕೆಲವೊಂದು ಪ್ರೋಗ್ರಾಮ್ಸ್ ಗಳನ್ನು ನಾವು ಬರಿತೇವೆ, ಆ ತಂತ್ರಜ್ಞಾನವನ್ನು ಅದರಲ್ಲಿ ಅಳವಡಿಸ್ತೇವೆ. ಉದಾಹರಣೆ ಕೊಡ್ಬೇಕಿದ್ರೆ, ಒಂದು ಕ್ಯಾಮರಾ ಇರುತ್ತದೆ, ಆ ಕ್ಯಾಮರಾದಲ್ಲಿ ಟ್ರಾಫಿಕ್ ಸಿಗ್ನಲ್ ಅಲ್ಲೋ ಅಥವಾ ರೋಡ್ಗಳಲ್ಲೋ ಒಂದು ಕ್ಯಾಮರಾ ಅಳವಡಿಸಿರ್ತೇವೆ. ಅಲ್ಲಿ ಆ ಕ್ಯಾಮರಾ ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ಮನುಷ್ಯನ ಗುರುತ ಇಡಬೇಕು. ಯಾರೊಬ್ಬ ವ್ಯಕ್ತಿ ಆ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಅವನು ವ್ಯಕ್ತಿಯೋ ಅಲ್ವಾ ಅಂತ ಹೇಳಿ ಗುರುತು ಇಡಬೇಕು ಅಂತ ಹೇಳಿ ಮಾಡ್ಬೇಕಿರುತ್ತೆ. ಆಗ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಆ ಕ್ಯಾಮರಾಕ್ಕೆ ಇರಬಹುದು ಅಥವಾ ಅಲ್ಲಿರುವಂತ ಒಂದು ಯಂತ್ರಕ್ಕೆ ನಾವು ಕೆಲವೊಂದು ಮಾಹಿತಿ ಕೊಟ್ಟಿರ್ತೇವೆ. ಮನುಷ್ಯ ಅಂದ್ರೆ ಹೀಗೆ ಕಾಲಿರುತ್ತೆ, ಕೈ ಇರುತ್ತೆ, ಕಣ್ಣಿರುತ್ತೆ, ಹೀಗೆ ಕೆಲವೊಂದು ವಿಷಯಗಳನ್ನು ಆ ಯಂತ್ರಕ್ಕೆ ಮಾಹಿತಿ ಕೊಟ್ಟಿರ್ತೇವೆ. ಈ ರೀತಿಯ ವಿಷಯಗಳು ನಿಮ್ ಸಿಕ್ಕಿದ ತಕ್ಷಣ ನೀವು ಅದನ್ನ ಮನುಷ್ಯ ಅಂತ ಹೇಳಿ ಗುರುತಿಸಬೇಕು ಅಂತ ಹೇಳಿ ಮಾಹಿತಿ ಕೊಟ್ಟಿರ್ತೀವಿ. ಈ ರೀತಿಯ ವಿಷಯಗಳನ್ನು ನೀವು ನಮ್ಮ AI/ML ವಿಭಾಗದಲ್ಲಿ ಕಲಿತಾ ಇದ್ದೀರಿ. ಹಾಗೂ ಈ ಇತ್ತೀಚಿನ ವರ್ಷಗಳಲ್ಲಿ AI/ML ಗೆ ತುಂಬಾ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಎಲ್ಲಾ ಕಡೆನೂ AI/ML ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೆಳವಣಿಗೆ ಆಗ್ತಾ ಇರೋದ್ರಿಂದ ಇದಕ್ಕೆ ಬೇಕಾದಂತಹ ಇಂಜಿನಿಯರ್ಗಳು ಅಥವಾ ತಂತ್ರಜ್ಞಾನಗಳ ಅವಶ್ಯಕತೆ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಡಾಕ್ಟರ್ ರಾಮಕೃಷ್ಣ ಅವರೇ, ಇತ್ತೀಚೆಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು ಮತ್ತೆ ಇನ್ಫಾರ್ಮೇಶನ್ ಸೈನ್ಸ್ ಇಂಜಿನಿಯರಿಂಗ್ ಅನ್ನ ಹೆಚ್ಚು ಅಭ್ಯರ್ಥಿಗಳು ಇಷ್ಟಪಡ್ತಾ ಇದ್ದಾರೆ. ಇದಕ್ಕೆ ಕಾರಣಗಳೇನು ಅಂತಾರೆ? ಅಂದ್ರೆ ಉದ್ಯೋಗಾವಕಾಶನೇ ಇದಕ್ಕೆ ಮುಖ್ಯ ಕಾರಣನ? ಹೌದು 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 ಹೌದು. ಈಗ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಮತ್ತೆ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇದು ಒಂದಕ್ಕೊಂದು ಸಂಬಂಧಪಟ್ಟಂತಹ ಕೋರ್ಸ್ಗಳು. ಈ ಕೋವಿಡ್ ಆದ ನಂತರದಲ್ಲಿ ಈ ಕೋರ್ಸ್ಗಳು ತುಂಬಾ ಬೇಡಿಕೆಗಳು ಜಾಸ್ತಿ ಆಗ್ತಾ ಹೋಗ್ತಿದೆ. ಒಂದು ಉದ್ದೇಶ ಏನು ಅಂತಂದ್ರೆ, ಇದಕ್ಕೆ ಇರುವಂತಹ ಉದ್ಯೋಗಾವಕಾಶಗಳು, ಹಲವಾರು ಉದ್ಯೋಗಾವಕಾಶಗಳು ನಿಮಗೆ ಈ ಕಂಪ್ಯೂಟರ್ ಸೈನ್ಸ್ ಮತ್ತೆ ಇನ್ಫಾರ್ಮೇಶನ್ ಸೈನ್ಸ್ಗೆ ಸಂಬಂಧಪಟ್ಟ ಉದ್ಯೋಗಾವಕಾಶಗಳು ಹೆಚ್ಚಾಗಿ ಬೇಡಿಕೆಯಲ್ಲಿ ಇದೆ. ಇದು ಈಗ ಟೆಕ್ನಾಲಜಿ ತಂತ್ರಜ್ಞಾನ ಏನು ಬದಲಾವಣೆ ಆಗ್ತಾ ಇದೆ, ಅದಕ್ಕೆ ಪೂರಕವಾಗಿ ಇವುಗಳ ಕೋರ್ಸ್ಗಳು ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಮತ್ತೆ ಇನ್ನೊಂದು ಕಾರಣ ಏನಂತಂದ್ರೆ, ಈಗಿನ ಯುಗದಲ್ಲಿ ಈ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಶನ್ ಸೈನ್ಸ್ ಅಂದ್ರೆ ನಾವು IT BT ಕಂಪನೀಸ್ ಅಂತ ಹೇಳಿದ್ವಿ, IT ಕಂಪನೀಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ ಕಂಪನೀಸ್,
ಅವುಗಳಲ್ಲಿರುವಂತಹ ಕೆಲಸ ಮತ್ತು ಅದಕ್ಕೆ ಇರುವಂತಹ ಸಂಬಳ ಹಾ. ಇರೋದ್ರಿಂದ ಹ್ಮ್. ಎಲ್ಲರೂ IT ಕಂಪನೀಸ್ಗಳಿಗೆ ಹೋಗ್ಬೇಕನ್ನುವ ಒಂದು ತುಡಿತದಿಂದ ಈ ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಶನ್ ಸೈನ್ಸ್ ಅಂತಹ ಸಂಬಂಧಪಟ್ಟಂತಹ ಕೋರ್ಸ್ಗಳನ್ನೇ ತಗೊಳ್ತಾ ಇದ್ದಾರೆ. ಮತ್ತೆ ವಿದೇಶದಲ್ಲೂ ಕೂಡ ಈ ವಿಷಯಗಳಿಗೆ ಹೆಚ್ಚಿನ ಒಂದು ಉದ್ಯೋಗಾವಕಾಶ ಅವಕಾಶಗಳು ಜಾಸ್ತಿ ಇದೆ. ಹೌದು. ಇನ್ನೊಂದು ಡಾಕ್ಟರ್ ರಾಮಕೃಷ್ಣ ಅವರೇ, ಕೆಲವರು ಈ ಮೆಡಿಕಲ್ ಫೀಲ್ಡ್ಗೆ ಹೋಗ್ಬೇಕು ಅಂತ ಇರ್ತಾರೆ, ಆದರೆ ಅದಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಒಂದು ರ್ಯಾಂಕ್ಗಳು ಬರೋದಿಲ್ಲ. ಅಂಥವರು ಇಂಜಿನಿಯರಿಂಗ್ ವಿಷಯ ಆಯ್ಕೆ ಮಾಡಿಕೊಂಡ್ರು ಕೂಡ ಅವರ ನೆಚ್ಚಿನ ವಿಷಯ ಈ ಮೆಡಿಕಲ್ ಫೀಲ್ಡ್ ಜೊತೆ ಸಂಬಂಧವನ್ನು ಹೇಗೆ ಇಟ್ಕೋಬಹುದು ಅಂತಾರೆ? ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರಿಂಗ್ ವಿಭಾಗಗಳಿದಾವ? ಖಂಡಿತವಾಗ್ಲು. ಈಗ ನಾ ಮೆಡಿಕಲ್ ಟ್ರೈ ಮಾಡ್ತಿದ್ದೆ, ನಮಗೆ ಮೆಡಿಕಲ್ ಇದಕ್ಕೆ ಸಿಗ್ಲಿಲ್ಲ ಅಂತ ಅಂದ್ರು, ಮೆಡಿಕಲ್ಗೆ ಸಂಬಂಧಪಟ್ಟಂತ ಕೆಲವೊಂದು ಇಂಜಿನಿಯರಿಂಗ್ ಕೋರ್ಸ್ಗಳು ಅವೈಲೇಬಲ್ ಇದೆ. ಈಗ ಉದಾಹರಣೆಗೆ ಅಂತೇಳಿ ನಾವು ಈ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಸೆಕ್ಷನ್ಸ್ ಇದೆ ಕೆಲವೊಂದು ಕಾಲೇಜಿನಲ್ಲಿ, ಅವುಗಳನ್ನ ನಾವು ತಗೋಬಹುದು. ಈಗ ಹೊಸದಾಗಿ ಈ ಮೆಡಿಕಲ್ ಫೀಲ್ಡ್ ರಿಲೇಟೆಡ್ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಸ್ಟಾರ್ಟ್ ಆಗ್ತಿದೆ. ಅಂದ್ರೆ ಈಗ ನಾವು ಮೆಡಿಕಲ್ ಅಲ್ಲಿ ಏನು ಮಾಡ್ತಾ ಇದ್ದೀವಿ, ಈಗ ಉದಾಹರಣೆಗೆ ಅಲ್ಲಿ ಒಂದು ಸರ್ಜರಿ ಆಪರೇಷನ್ ಮಾಡುವಂತ ಯಂತ್ರ, ಅದನ್ನ ಆಟೋಮೇಶನ್ ಮಾಡ್ತಾ ಇದ್ದಾರೆ. ಅದು ಯಾವ ರೀತಿ ವರ್ಕ್ ಆಗ್ಬೇಕು ಅನ್ನೋದು ಕೂಡ ಈ A&ML ರಿಲೇಟೆಡ್ ವಿಭಾಗದಲ್ಲಿ ತಿಳಿಸ್ಕೊಡ್ತೀವಿ. ಈಗ ಅದು ಮನುಷ್ಯನ ಅಂಗಗಳನ್ನು ಗುರುತಿಸಬೇಕು, ಅದನ್ನ ಹೇಗೆ ಆಪರೇಟ್ ಮಾಡಬೇಕು ಅನ್ನೋದು. ಆದ್ರಿಂದ ಈ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಅನ್ನೋದು ಇದಕ್ಕೆ ಸಂಬಂಧಪಟ್ಟಂತಹ ಕೋರ್ಸ್. ಮತ್ತೆ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಅಂತಾನೂ ಕೂಡ ಇದೆ. ಮೆಡಿಕಲ್, ಹೌದು, ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಅಂತಾನೂ ಕೋರ್ಸಸ್ ಇದೆ. ಯಾಕೆಂದ್ರೆ ಇವತ್ತು ಒಂದು ಆಸ್ಪತ್ರೆಗೆ ಹೋದ್ರೆ ಅಲ್ಲೆಲ್ಲ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ನೋಡ್ತಾ ಇರ್ತೀವಿ. ಹೌದು. ಮೊದಲೆಲ್ಲ ರಕ್ತದ ಒತ್ತಡ ಎಲ್ಲ ಪರೀಕ್ಷೆ ಮಾಡೋದಕ್ಕೆ ಸಾಂಪ್ರದಾಯಿಕ ಉಪಕರಣಗಳನ್ನ ಬಳಸ್ತಾ ಇದ್ರು, ಆದ್ರೆ ಈಗ ಡಿಜಿಟಲ್ ಉಪಕರಣಗಳನ್ನ ಬಳಸ್ತಾ ಇದ್ದಾರೆ ಅಲ್ಲೆಲ್ಲ. ಹೌದು 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 ಹೌದು. ಅದನ್ನ ನೋಡಿದಾಗ ಎಲೆಕ್ಟ್ರಾನಿಕ್ಸ್ ಕೂಡ ಈ ಮೆಡಿಕಲ್ ಫೀಲ್ಡ್ ಅನ್ನ ಆಕ್ರಮಿಸ್ತಾ ಇದೆ ಅಂತ ಹೇಳ್ಬೋದು. ನಿಜ ನಿಜ ನಿಜ. ಇದರಲ್ಲಿ ಮುಖ್ಯವಾದದ್ದು ಬಯೋಮೆಡಿಕಲ್ ಇಂಜಿನಿಯರಿಂಗ್. ಈಗ ಮೆಡಿಕಲ್ ರಿಲೇಟೆಡ್ ಇಂಜಿನಿಯರಿಂಗ್ ಕೋರ್ಸ್ ಸ್ವಲ್ಪ ಡಿಮ್ಯಾಂಡ್ ಇರುವಂತಹ ಕೋರ್ಸ್. ಮತ್ತೆ ಬಯೋಟೆಕ್ನಾಲಜಿ ಇಂಜಿನಿಯರಿಂಗ್ ಅಂತಾನೂ ಕೂಡ ಇದೆ. ಹೌದು. ಅಲ್ಲಿ ಈ ಕೆಲವೊಂದು ಔಷಧಿಗಳ ತಯಾರಿಕೆಯಲ್ಲಿ ಬಯೋಟೆಕ್ನಾಲಜಿಯನ್ನು ಹೇಗೆಲ್ಲ ಬಳಸ್ಕೋಬಹುದು ಅನ್ನೋದ್ರ ಬಗ್ಗೆನೂ ಅಲ್ಲಿ ಮಾಹಿತಿ ಇರುತ್ತೆ. ಹೌದೌದು, ಖಂಡಿತ ಹೌದು. ಜೊತೆಗೆ ಈ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಾಗೆ ಏರೋಸ್ಪೇಸ್ ಇಂಜಿನಿಯರಿಂಗ್ ಅಂತಾನೂ ಕೂಡ ಇದೆ. ಹೌದು, ಏರೋಸ್ಪೇಸ್ ಅಂಡ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಅಂತ ಇದೆ. ಬಾಹ್ಯಾಕಾಶ ಸಂಬಂಧಪಟ್ಟಂತಹ ಇಂಜಿನಿಯರಿಂಗ್ ಕೋರ್ಸ್. ಮತ್ತೆ ನಮ್ಮ ವಿಮಾನಯಾನಕ್ಕೆ ಸಂಬಂಧಪಟ್ಟ ಅವಕಾಶನೂ ಕೂಡ ಇರುತ್ತೆ ಅಲ್ಲಿ. ಖಂಡಿತ, ಹೌದು ಹೌದು. ಮತ್ತೆ ಈ ಮೆಕ್ಯಾನಿಕಲ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಎರಡನ್ನು ಸೇರಿಸಿ ಮೆಕಾಟ್ರಾನಿಕ್ಸ್ ಅಂತ ಅಂತಾರಲ್ಲ, ಅದು ಅಲ್ಲಿ ಏನು? ಮೆಕಾಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂತ ಹೇಳಿ ಕೂಡ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇದೆ. ಅವುಗಳು ಈಗ ನೂತನವಾಗಿ, ಮೊದಲು ಮೆಕ್ಯಾನಿಕಲ್ ಇದನ್ನ ಮತ್ತೆ ಎಲೆಕ್ಟ್ರಾನಿಕ್ ಬೇರೆ ಬೇರೆ ಆಗಿ ಮಾಡಿದ್ರು. ಈಗ ಅದನ್ನ ಎರಡು ಕಂಬೈನ್ ಮಾಡಿ ಮೆಕಾಟ್ರಾನಿಕ್ಸ್ ಅಂತ ಹೇಳಿ ನೂತನ ಕೋರ್ಸ್ ಅನ್ನು ಮಾಡಿದ್ದಾರೆ. ಅದು ಕೆಲವು ಕಡೆ ಲಭ್ಯ ಇದೆ. ಕೆಲವು ಕಡೆ ಲಭ್ಯ ಇದೆ, ಹೌದು. ಮತ್ತೆ ಇಂಜಿನಿಯರಿಂಗ್ ಫಿಸಿಕ್ಸ್ ಅಂತಾರೆ ಈಗ. ಹೌದು, ಇಂಜಿನಿಯರಿಂಗ್ ಫಿಸಿಕ್ಸ್ ಅನ್ನುವಂತ ಕೋರ್ಸ್ ಅನ್ನು ಈಗ ಹೊಸದಾಗಿ ಅಳವಡಿಸಿದ್ದಾರೆ. ಅಂದ್ರೆ ಇಲ್ಲಿ ಬೇರೆ ಬೇರೆ ಅವಕಾಶಗಳು ಈಗೆಲ್ಲ ಇದಾವೆ. ಹೌದು ಹೌದು. ಈಗ ನಮ್ಮ ಬೇರೆ ಬೇರೆ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಫಿಸಿಕ್ಸ್ ಅಥವಾ ನೂತನದ್ದು ಮೆಕಾಟ್ರಾನಿಕ್ಸ್ ಅಂತಹ ಕೋರ್ಸ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. ಇದು ಇಂಜಿನಿಯರಿಂಗ್ ಫಿಸಿಕ್ಸ್ ಅನ್ನೋದೇನಿದೆ, ಅದು ಈ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಬಯಾಲಜಿ ಇದೆಲ್ಲ ಕಂಬೈನ್ ಮಾಡಿ ಕಲಿಯುವಂತಹ ಸಬ್ಜೆಕ್ಟ್. ಈಗ ನಾವು ಮೊದಲಿಗೆ ನೋಡ್ತಾ ಇದ್ದಿದ್ದು ನಮ್ಮ ಸಾಂಪ್ರದಾಯಿಕ ಇಂಜಿನಿಯರಿಂಗ್ ವಿಷಯಗಳು, ಸಿವಿಲ್ ಅಂತೀವಿ, ಮೆಕ್ಯಾನಿಕಲ್ ಅಂತೀವಿ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಮತ್ತೆ ಆಟೋಮೊಬೈಲ್ ಇಂಜಿನಿಯರಿಂಗ್. ಇವುಗಳಿಗೆ ಎಷ್ಟರ ಮಟ್ಟಿಗೆ ಬೇಡಿಕೆ ಇದೆ ಅಂತಾರೆ? ಇವುಗಳಿಗೆ ಎಷ್ಟರ ಮಟ್ಟಿಗೆ ಬೇಡಿಕೆ ಇದೆ ಮತ್ತೆ ಎಷ್ಟರ ಮಟ್ಟಿಗೆ ಉದ್ಯೋಗ ಅವಕಾಶಗಳಿದಾವೆ ಅಂತೀರಿ? ಉದಾಹರಣೆಗೆ ನಾನೀಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಅಂತ ಕೊಡೋದಿದ್ರೆ, ಇದು ಅತ್ಯಂತ ಮುಖ್ಯವಾದ ಎರಡು ವಿಭಾಗಗಳು ಅಥವಾ ಕೋರ್ಸ್ಗಳು ಅಂತ ನಾನು ಹೇಳ್ಬೋದು. ಒಂದು ಸಮಯದಲ್ಲಿ ಈ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ತುಂಬಾ ಅಂದ್ರೆ ತುಂಬಾ ಡಿಮ್ಯಾಂಡ್ಗಳು ಇರ್ತಾ ಇತ್ತು. ನಾನು ಆಗ್ಲೇ ಹೇಳ್ದಾಗೆ ಈ ಕೋವಿಡ್ ನಂತರದಲ್ಲಿ IT ಇಂಡಸ್ಟ್ರಿಗಳಿಗೆ ಯಾವಾಗ ಬೆಳವಣಿಗೆ ಸ್ಟಾರ್ಟ್ ಆಯ್ತು, ಆವಾಗ ಈ ಮೆಕ್ಯಾನಿಕಲ್ ಮತ್ತು ಸಿವಿಲ್ ನಲ್ಲಿ ಡಿಮ್ಯಾಂಡ್ ಕಮ್ಮಿ ಆಗ್ತಾ ಬಂತು. ಆದರೂ ಈ ಮೆಕ್ಯಾನಿಕಲ್ ಮತ್ತು ಸಿವಿಲ್ ಇಂಜಿನಿಯರಿಂಗ್ ಈಗಲೂ ಅದರ ಬೇಡಿಕೆ ಇದೆ. ಹೌದೌದು. ಒಂದು ಕಾರಣ ಅಂದ್ರೆ ಸಿವಿಲ್ ಮೆಕ್ಯಾನಿಕಲ್ ಗೆ ಈಗ ಹೋಗ್ಲಿಕ್ಕೆ ಸ್ವಲ್ಪ ಹಿಂಜರಿತಾರೆ. ಯಾಕಿದ್ರೆ ವೇತನಕ್ಕಾಗಿ. ಈಗ ಸಿವಿಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹೋಗುವ ಅಭ್ಯರ್ಥಿಗಳಿಗೆ ಮೊದಲಿಗೆ ವೇತನ ಏನಿರುತ್ತದೆ ಸ್ವಲ್ಪ IT ಕಂಪನಿಗಳಿಗಿಂತ ಸ್ವಲ್ಪ ಕಮ್ಮಿ ಇರ್ತದೆ. ಆ ಉದ್ದೇಶಕ್ಕಾಗಿ ಅವರೊಂದು ಹಿಂಜರಿತಾರೆ. ಮತ್ತೆ ಕೆಲವರು ಫಿಸಿಕಲ್ ವರ್ಕ್ ಮಾಡಬೇಕು, ಮೆಕ್ಯಾನಿಕಲ್ ಅಲ್ಲ ಆದ್ರೆ ಸಿವಿಲ್ ಅಲ್ಲ ಆದ್ರೆ ಅಂತ ಹೇಳಿ ಆ ಉದ್ದೇಶಕ್ಕೆ ಸ್ವಲ್ಪ ಹಿಂಜರಿತಾರೆ ಅದಕ್ಕೆ ಸೇರ್ಬೇಕು ಅಂತ ಹೇಳಿ.
ಅಂದರೆ ಈಗ ನಮ್ಮ ದೇಶದಲ್ಲಿ ಈ ಕಟ್ಟಡ ನಿರ್ಮಾಣ ಚಟುವಟಿಕೆ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿ ಚಟುವಟಿಕೆ ಸಾಕಷ್ಟು ವೇಗದಲ್ಲಿ ಸಾಗ್ತಾ ಇರುವಂಥ ಸಂದರ್ಭದಲ್ಲಿ ಸಿವಿಲ್ ಇಂಜಿನಿಯರಿಂಗ್ಗೆ ಒಳ್ಳೆ ಬೇಡಿಕೆ ಇದೆ ಅಂತಲೇ ಹೇಳ್ಬೋದು. ಹೌದು 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 ಹೌದು. ಮತ್ತು ಉತ್ಪಾದನಾ ಒಂದು ಪ್ರಕ್ರಿಯೆಗೂ ಕೂಡ ಸರ್ಕಾರ ಇವತ್ತು ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇರೋದ್ರಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೂಡ ಅಲ್ಲಿ ಬೇಡಿಕೆ ಇರುತ್ತೆ. ಹೌದು, ಖಂಡಿತ ಹೌದು, ಅದಕ್ಕೂ ಬೇಡಿಕೆ. ಇನ್ನು ವಾಹನ ಕ್ಷೇತ್ರದಲ್ಲಂತೂ ಅದು ಯಾವಾಗ ನಿತ್ಯ ಹರಿದ್ವರ್ಣ ವಿಭಾಗ ಅಂತ ಬೇಡಿಕೆ ಇರುವಂತಹ ವಿಭಾಗ. ಈಗ ಎಲೆಕ್ಟ್ರಾನಿಕ್ಸ್ ಇವಿ ವೆಹಿಕಲ್ಸ್ ಏನು ಅವರು ಈಗ ಸ್ಟಾರ್ಟ್ ಆಗ್ತಾ ಇದೆ, ಅಂತ ಕ್ಷೇತ್ರಗಳಲ್ಲಿ ಮೆಕ್ಯಾನಿಕಲ್ ರಿಲೇಟೆಡ್ ಇವಿ ವೆಹಿಕಲ್ಸ್ ರಿಲೇಟೆಡ್ ಇಂಡಸ್ಟ್ರಿಗಳಲ್ಲಿ ಅತ್ಯಂತ ಬೇಡಿಕೆಯಲ್ಲಿ ಈ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಗಳಂತಹ ಕೋರ್ಸ್ಗಳು ಬೇಡಿಕೆಯಲ್ಲಿದೆ. ಅಂದ್ರೆ ಈ ಎಲ್ಲ ವಿಷಯಗಳ ಬಗ್ಗೆ ಸಾಕಷ್ಟು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತೆ ಕಾಲೇಜಿನಲ್ಲಿ. ಹೌದು, ಖಂಡಿತವಾಗ್ಲು ಹೌದು. ಮತ್ತೆ ಒಂದು ಪ್ರಾಜೆಕ್ಟ್ ವರ್ಕ್ ಅಂತ ಇರುತ್ತಲ್ಲ, ಅದೇ ಯಾವಾಗ ಮಾಡ್ಬೇಕಾಗತ್ತೆ? ಅಂದ್ರೆ ತಂತ್ರಜ್ಞಾನ ಬದಲಾಗ್ತಾ ಇದೆ. ಈ ಇಂಜಿನಿಯರಿಂಗ್ ನ ಏನ್ ಮಾಡಿದ್ದಾರೆ ಅಂದ್ರೆ, ಈಗ ಮೊದಲು 4ನೇ ವರ್ಷಕ್ಕೆ ಅಂದ್ರೆ ಕೊನೆಯ ವರ್ಷಕ್ಕೆ ಪ್ರಾಜೆಕ್ಟ್ ವರ್ಕ್ ಅಂತ ಹೇಳಿ ಮಾಡಿಸ್ತಾ ಇದ್ರು. ಈಗ ಏನ್ ಮಾಡಿದ್ದಾರೆ ಅಂದ್ರೆ 2ನೇ ವರ್ಷದಿಂದನೇ ಪ್ರಾಜೆಕ್ಟ್ ಬದಲು ಮಿನಿ ಪ್ರಾಜೆಕ್ಟ್, ಅಂದ್ರೆ ಆ ಪ್ರಾಜೆಕ್ಟ್ ನ ಅನುಭವ ಮೊದಲೇ ಸಿಗ್ಲಿ ಅಥವಾ ಅದರ ಬಗ್ಗೆ ಮೊದಲೇ ತಿಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಮಿನಿ ಪ್ರಾಜೆಕ್ಟ್ ಅಂತ ಹೇಳಿ 2ನೇ ಅಥವಾ 3ನೇ ವರ್ಷದಲ್ಲಿ ಆರಂಭಿಸ್ತಾರೆ. ಅದೇ ಪ್ರಾಜೆಕ್ಟ್ ವರ್ಕ್ ನ ಅವರು ಕೊನೆಯ ವರ್ಷದಲ್ಲಿ ಮಾಡಬೇಕು. ಈಗ ಇಂಜಿನಿಯರಿಂಗ್ ಮುಗಿಸಿ ಅವರು ಕೆಲಸಕ್ಕೆ ಯಾವ್ದಾದ್ರು ಕಂಪನಿಗಳಿಗೆ ಸೇರುವಾಗ ಅವರಿಗೆ ಅನುಭವ ಮೊದಲೇ ಇರ್ಲಿ ಅನ್ನುವ ಉದ್ದೇಶಕ್ಕೆ ಇಂಟರ್ನ್ಶಿಪ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಅಳವಡಿಸಿದ್ದಾರೆ ಪ್ರಾಜೆಕ್ಟ್ ನ ಒಟ್ಟಿಗೆ. ಈ ಇಂಟರ್ನ್ಶಿಪ್ ನ ಉದ್ದೇಶ ಏನು ಅಂತಂದ್ರೆ, ಆ ವಿದ್ಯಾರ್ಥಿ ಯಾವ್ದಾದ್ರು ಕಂಪನಿಗಳಲ್ಲಿ ಹೋಗಿ ಕಂಪನಿಯಲ್ಲಿ ನಡೆಯುವಂತ ಕೆಲಸಗಳು, ಅಲ್ಲಿ ಹೇಗೆ ಕೆಲಸ ಆಗುತ್ತೆ ಅಥವಾ ಹೊಸ ತಂತ್ರಜ್ಞಾನ ಏನು ಅವರು ಅಳವಡಿಸಿದ್ದಾರೆ ಅದರ ಬಗ್ಗೆ ಅವರು ತಿಳ್ಕೊಂಡಿರ್ಬೇಕು ಅನ್ನೋ ಉದ್ದೇಶಕ್ಕೆ ಈಗ ಇಂಟರ್ನ್ಶಿಪ್ ಅನ್ನುವಂತ ಒಂದು ಕೋರ್ಸ್ಗಳನ್ನು ಆಡ್ ಮಾಡಿದ್ದಾರೆ ಪ್ರಾಜೆಕ್ಟ್ ಒಟ್ಟಿಗೆ. ಇನ್ನೊಂದು ಡಾಕ್ಟರ್ ರಾಮಕೃಷ್ಣ ಅವರೇ, ಈಗ ಬಹಳಷ್ಟು ಜನರು ಆ ಒಂದು ಕಾಲೇಜ್ನಲ್ಲಿ ನಾವು ವಿದ್ಯಾಭ್ಯಾಸ ಮಾಡಿದಾದ್ಮೇಲೆ ಪ್ಲೇಸ್ಮೆಂಟ್ ಕೂಡ ಇದೆಯೋ ಹೇಗೆ ಅಂತ ವಿಚಾರಿಸಿ ಕೂಡ ಈ ಪ್ರವೇಶ ಪ್ರಕ್ರಿಯೆಗೆ ಹೋಗ್ತಾರೆ. ಇದು ಎಷ್ಟು ಮಟ್ಟಿಗೆ ಒಳ್ಳೇದು ಅಂತೀರಿ? ಮೊದಲಿನಲ್ಲಿ ಹೇಳಿದಾಗ ನಾನು ಕಾಲೇಜನ್ನ ಆಯ್ಕೆ ಮಾಡ್ಕೊಳ್ಬೇಕು, ಯಾವ ಕಾಲೇಜಿಗೆ ನಾನು ಸೇರಲು ಬಯಸ್ತೇನೆ ಅಂತ ಹೇಳಿ. ಈಗ ಎಲ್ಲರೂ ಮುಖ್ಯವಾಗಿ ಆದಷ್ಟು ಗಮನ ಕೊಡೋದು ಈ ಪ್ಲೇಸ್ಮೆಂಟ್ಗೆ. ನಾನು 4 ವರ್ಷ ಕಲ್ತು ಓದಿ ಆದ ಮೇಲೆ ನಾನು ಯಾವ್ದಾದ್ರು ಕಂಪ್ನಿಗೋ ಅಥವಾ ಎಲ್ಲಿಗೋ ಒಂದು ಪ್ಲೇಸ್ ಆಗ್ತೀನೋ ಅಲ್ವಾ ಅನ್ನೋದು ಎಲ್ಲದ್ದು ಉದ್ದೇಶ ಆಗಿರುತ್ತೆ ಓದಿನ ಕೊನೆಯ ಸಮಯಕ್ಕೆ. ಯಾವುದೇ ಇನ್ಸ್ಟಿಟ್ಯೂಟಿಗೆ ಅಥವಾ ಯಾವುದೇ ಕಾಲೇಜಿಗೆ ನಾವು ಸೇರುವ ಬಯಸುವ ಮೊದಲು ಅಲ್ಲಿನ ಕುರಿತು ಪ್ಲೇಸ್ಮೆಂಟ್ ನ ವಿಷಯಗಳು ಹೇಗಿದೆ ತಿಳ್ಕೊಂಡು ಆಗೋದು ತುಂಬಾ ಉತ್ತಮ. ಮತ್ತೆ ಇತ್ತೀಚೆಗೆ ಈ ಕೃಷಿ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗ್ತಾ ಇದಾವೆ, ಕೆಲಸಗಾರರು ಸಿಗ್ತಾ ಇಲ್ಲ. ಈ ಒಂದು ವಿಷಯ ಪರಿಗಣಿಸಿದಾಗ ಈ ಕೃಷಿ ಇಂಜಿನಿಯರಿಂಗ್ ಕೋರ್ಸ್ಗೆ ಎಷ್ಟು ಮಟ್ಟಿಗೆ ಬೇಡಿಕೆ ಇದೆ, ಉದ್ಯೋಗ ಅವಕಾಶಗಳಿದಾವೆ ಅಂತೀರಿ? ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಅನ್ನೋದು ಈಗೀಗಾಗಿ ತುಂಬಾ ಅಂದ್ರೆ ಡಿಮ್ಯಾಂಡ್ ಅಲ್ಲಿ ಇರುವಂತಹ ಒಂದು ಇಂಜಿನಿಯರಿಂಗ್ ವಿಭಾಗ ಆಗಿದೆ. ಹಲವಾರು ಉದ್ಯೋಗ ಅವಕಾಶಗಳಿದೆ. ಅವುಗಳಲ್ಲಿ ಗವರ್ಮೆಂಟ್ ಸೆಕ್ಟರ್ಸ್ ತಕೊಂಡ್ರೆ ನಾವು ಅಗ್ರಿಕಲ್ಚರ್ ಇಂಜಿನಿಯರ್ ಅಂತ ಹೇಳಿ ಎಲ್ಲರೂ ಜಾಯಿನ್ ಆಗ್ಬೋದು, ಅಥವಾ ನಾವು ಪ್ರೈವೇಟ್ ಸೆಕ್ಟರ್ಸ್ ಅಲ್ಲಿ ತಕೊಂಡ್ರೆ ಈ ರಿಮೋಟ್ ಸೆನ್ಸಿಂಗ್ ಇಂಜಿನಿಯರ್ಸ್ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ನಾವು ತಗೊಳ್ಬಹುದು. ಹಾಗೇನೆ ಅಗ್ರಿಕಲ್ಚರ್ ಅಂಡ್ ಫುಡ್ ಇಂಜಿನಿಯರ್ ಅಂತ ಹೇಳಿ ನಾವು ಕೆಲವೊಂದು ಕಂಪನಿಗಳಿಗೆ ನೋಡ್ಬೋದು, ಅಥವಾ ಫುಡ್ ಪ್ರೊಸೆಸಿಂಗ್ ಇಂಜಿನಿಯರ್ಸ್, ಅಲ್ಲೂ ಕೂಡ ಅಗ್ರಿಕಲ್ಚರ್ ರಿಲೇಟೆಡ್ ಇಂಜಿನಿಯರ್ಸ್ ನಾವು ತಗೊಳ್ತೇವೆ. ಅಂದ್ರೆ ಈ ಅಗ್ರಿಕಲ್ಚರ್ ರಿಲೇಟೆಡ್ ಮಿಷಿನರೀಸ್ ಇರುತ್ತವೆ, ಹೌದೌದು, ಅವುಗಳನ್ನ ಮೇಂಟೈನ್ ಮಾಡೋದು, ಅವನ್ನ ಡೆವಲಪ್ಮೆಂಟ್ ಮಾಡೋದು, ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಅಗ್ರಿಕಲ್ಚರ್ ಅತ್ಯಂತ ಬೇಡಿಕೆಯಲ್ಲಿರುವಂತಹ ಇಂಜಿನಿಯರಿಂಗ್ ಕೋರ್ಸ್ ಆಗಿದೆ. ಅಂದ್ರೆ ಈಗ ಕಸ್ಟಮ್ ಹೈರ್ ಸೆಂಟರ್ಸ್ ಅಂತ ಬಂದಿದ್ದಾವೆ. ಅಂದ್ರೆ ಹೋಬಳಿ ಮಟ್ಟದಲ್ಲಿ ಕೃಷಿ ಯಂತ್ರೋಪಕರಣಗಳನ್ನ ಬಾಡಿಗೆ ಕೊಟ್ಟು ರೈತರಿಗೆ ಅನುಕೂಲ ಮಾಡಿಕೊಡೋದು, ಅವರಿಂದ ಬಾಡಿಗೆಯನ್ನು ಪಡ್ಕೊಳ್ಳೋದು ಅಂತ ಒಂದು ಕೇಂದ್ರಗಳನ್ನು ಕೂಡ ಇವರು ನಿರ್ವಹಣೆ ಮಾಡಬಹುದು. ಖಂಡಿತವಾಗ್ಲು. ಮತ್ತೆ ಈ ಕೃಷಿ ಡ್ರೋನ್ಗಳು ಅಂತ ಈಗ ಪ್ರಾರಂಭ ಆಗಿದ್ದಾವೆ. ಹೌದು, ಅದು ಕೂಡ ಇವರಿಗೆ ಅನುಕೂಲ ಆಗುತ್ತೆ. ಖಂಡಿತವಾಗ್ಲೂ ಅನುಕೂಲ ಆಗ್ತದೆ. ಅಂದ್ರೆ ಈಗ ಈ ಅಗ್ರಿಕಲ್ಚರ್ ಜೊತೆಗೆ ಕೆಲವೊಂದು ಮೆಷಿನರಿ ರಿಲೇಟೆಡ್ ಅಂತ ಕೋರ್ಸ್ಗಳನ್ನು ಆಡ್ ಮಾಡಿದ್ದಾರೆ. ಈಗ ಇಲ್ಲಿ ಹೇಳಿದ ಹಾಗೆ ಡ್ರೋನ್ ತಂತ್ರಜ್ಞಾನದ ಬಗ್ಗೆ, ಕೃಷಿಯಲ್ಲಿ ಡ್ರೋನ್ ತಂತ್ರಜ್ಞಾನ ಹೇಗೆ ಬಳಕೆ ಮಾಡಬಹುದು, ಅದನ್ನ ಹೇಗೆ ಬೆಳವಣಿಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಇದರಲ್ಲಿ ಕಲಿಸ್ತಾರೆ. ಡಾಕ್ಟರ್ ರಾಮಕೃಷ್ಣ ಅವರೇ, ಇನ್ನೊಂದು ವಿಚಾರ ಅಂತ ಅಂದ್ರೆ, ಕೆಲವು ಕಾಲೇಜುಗಳಲ್ಲಿ BE ಡಿಗ್ರಿ ಕೊಡ್ತೀವಿ ಅಂತ ಹೇಳ್ತಾರೆ, ಇನ್ನು ಕೆಲವು ಕಾಲೇಜುಗಳಲ್ಲಿ BTech ಡಿಗ್ರಿ ಕೊಡ್ತೀವಿ ಅಂತ ಹೇಳ್ತಾರೆ. ಏನು ವ್ಯತ್ಯಾಸ ಈ ಎರಡು ಡಿಗ್ರಿಗಳಿಗೆ, ಮತ್ತೆ ಆ ಕಾಲೇಜುಗಳಲ್ಲಿ ಯಾಕೆ ಹೀಗಾಗುತ್ತೆ ಅಂತೀರಿ? BE ಅಂದ್ರೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂತೀವಿ, BTech ಅಂದ್ರೆ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಅಂತ ಹೇಳ್ತೇವೆ. ಈ ಎರಡು ಕೋರ್ಸ್ PUC ಆದ ನಂತರ ಮಾಡುವಂತಹ ಕೋರ್ಸ್ಗಳು. ಇದು ಎರಡು ನಾನು ಹೇಳಿದ್ರೆ ಒಂದೇ ರೀತಿಯ ಕೋರ್ಸ್ಗಳು. ಅಂದ್ರೆ ಕೆಲವೊಂದು ಕಾಲೇಜಿನಲ್ಲಿ ಇದನ್ನು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂತ ಹೇಳಿ ಕರಿತೀವಿ, ಕೆಲವೊಂದು ಕಾಲೇಜಿನಲ್ಲಿ ಇದನ್ನ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಅಂತ ಹೇಳಿ ಕರಿತೇವೆ. ಇದರಲ್ಲಿ ಕಲಿಯುವಂತ ವಿಷಯಗಳು ಒಂದೇ, ಆದ್ರೆ
ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ನಾವು ಆದಷ್ಟು ಥಿಯರಿ ರಿಲೇಟೆಡ್, ಬ್ಯಾಚುಲರ್ ಆಫ್ ಟೆಕ್ನಾಲಜಿಯಲ್ಲಿ ಪ್ರಾಕ್ಟಿಕಲ್ ಜಾಸ್ತಿ ಇರ್ತದೆ, ಅಂದ್ರೆ ಲ್ಯಾಬ್ ಗೆ ಸಂಬಂಧಪಟ್ಟಂತ ವಿಷಯಗಳು ಸ್ವಲ್ಪ ಜಾಸ್ತಿ ಇರ್ತದೆ. ಸೊ ಎರಡೂ ಕೋರ್ಸ್ಗಳು ಒಂದೇ. ಒಂದೊಂದು ಯೂನಿವರ್ಸಿಟಿಯಲ್ಲಿ ಅದನ್ನ ಬಿ ಅಥವಾ ಬಿ ಟೆಕ್ ಅಂತ ಹೇಳಿ ಕರೀತೇವೆ. ಎರಡೂ ಒಂದೇ ರೀತಿಯಲ್ಲಿ ವ್ಯಾಲ್ಯೂ ಇರುವಂತಹ ಕೋರ್ಸ್ಗಳು. ಡಾಕ್ಟರ್ ರಾಮಕೃಷ್ಣ ಅವರೇ, ಕೆಲವರು ಸಾಧಾರಣವಾಗಿ VTU ಅಂತ ನೋಡ್ತೀವಿ, ಈ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತ. ಕೆಲವು ಕಾಲೇಜುಗಳು ಅದರ ಕೆಳಗಡೆ ಬರ್ತವೆ, ಇನ್ನು ಕೆಲವು ಈ ಡೀಮ್ಡ್ ಯೂನಿವರ್ಸಿಟಿ ಕೆಳಗಡೆ ಬರ್ತವೆ, ಕೆಲವು ಅಟಾನಮಸ್ ಕಾಲೇಜಸ್ ಅಂತ ನಾವು ಕೇಳ್ತಾ ಇರ್ತೀವಿ. ಏನು ಇವುಗಳಿಗಿರುವ ವ್ಯತ್ಯಾಸ ಅಂತೀರಿ? ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತ ಹೇಳಿ ಕರ್ನಾಟಕದ್ದು ಒಂದೇ ಒಂದು ತಾಂತ್ರಿಕ ವಿಶ್ವವಿದ್ಯಾನಿಲಯ, ಸ್ಟೇಟ್ ಯೂನಿವರ್ಸಿಟಿ ಅಂತ ಹೇಳಿ ನಾವು ಹೇಳ್ಬೋದು. ಈ ಸ್ಟೇಟ್ ಯೂನಿವರ್ಸಿಟಿಯ ಕೆಳಗಡೆ ಸುಮಾರು ಅಫಿಲೇಟೆಡ್ ಇಂಜಿನಿಯರಿಂಗ್ ಕಾಲೇಜುಗಳಿದೆ ವೇರಿಯಸ್ ಅಲ್ಲಿ. ಸೊ ನಾವು ಈ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ ಅಧೀನದಲ್ಲಿ ಬರುವಂತಹ ಇಂಜಿನಿಯರಿಂಗ್ ಕಾಲೇಜುಗಳೆಲ್ಲ ಅಫಿಲೇಟೆಡ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಹೇಳ್ತೇವೆ. ಈಗ ನಮ್ಮ ಕಾಲೇಜ್ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಗೆ ಅಫಿಲೇಟೆಡ್ ಆದಂತಹ ಕಾಲೇಜ್. ಸರಿ. ಈಗ ಕೆಲವೊಂದು ಯೂನಿವರ್ಸಿಟೀಸ್ ಡೀಮ್ಡ್ ಯೂನಿವರ್ಸಿಟೀಸ್, ಅಂದ್ರೆ ಅದರದೇ ಸ್ವಾಯತ್ತತೆ ಇರುವಂತಹ ಯೂನಿವರ್ಸಿಟೀಸ್. ಈಗ ಮಣಿಪಾಲ್ ಯೂನಿವರ್ಸಿಟಿ ಇದೆ, ಅಥವಾ ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇದೆ, ಹಾಗೆ JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಇದೆ. ಅದು ಅವದೇ ಆದಂತಹ ಯೂನಿವರ್ಸಿಟಿಗಳು, ಅವದೇ ಆದಂತಹ ಕೆಲವು ವೈಯಕ್ತಿಕ ಕೋರ್ಸ್ಗಳನ್ನು ಅವ್ರು ಸ್ಟಾರ್ಟ್ ಮಾಡ್ತಾರೆ. ಈಗ ಅಫಿಲೇಟೆಡ್ ಕಾಲೇಜ್ಗಳು ಏನಿದೆ ಅದು ಯಾವುದೋ ಒಂದು ಯೂನಿವರ್ಸಿಟಿ ಅಂಡರ್ ನಲ್ಲಿ ಕೆಲಸ ಮಾಡುವಂತಹ ಯೂನಿವರ್ಸಿಟಿಗಳು. ಹಾಗೇನೆ ಪ್ರೈವೇಟ್ ಯೂನಿವರ್ಸಿಟೀಸ್ ಕೆಲವೊಂದಿದೆ, ಈ PS ಯೂನಿವರ್ಸಿಟಿ ಇದೆ, RV ಯೂನಿವರ್ಸಿಟಿ ಇದೆ, ಅದು ಪ್ರೈವೇಟ್ ಆಗಿ ನಡೆಯುವಂತಹ ಯೂನಿವರ್ಸಿಟಿಗಳು. ಅದರಲ್ಲಿ ಅಟೋನಮಸ್ ಕಾಲೇಜಸ್ ಅಂತೇಳಿ ಬರ್ತದೆ. ಈ ಅಟೋನಮಸ್ ಕಾಲೇಜಸ್ಗಳು ಅಂತಂದ್ರೆ ಈಗ ಯೂನಿವರ್ಸಿಟಿಯ ಅಂಡರ್ ಅಲ್ಲಿ ಬರುವಂತ ಕಾಲೇಜುಗಳಲ್ಲಿ ಕೆಲವೊಂದು ವಿಭಾಗಗಳನ್ನು ಆ ಕಾಲೇಜಿಗೆ ಸ್ವಾಯತ್ತತೆ ಕೊಟ್ಟಿರ್ತಾರೆ, ಸ್ವತಂತ್ರವನ್ನು ಕೊಟ್ಟಿರ್ತಾರೆ. ಈಗ ಪರೀಕ್ಷೆಯನ್ನು ನಡೆಸುವಂತದ್ದಾಗಿರ್ಬೋದು, ಅಥವಾ ಹೊಸ ಹೊಸ ಕೋರ್ಸ್ಗಳನ್ನು ಆಡ್ ಮಾಡುವಂತಿರ್ಬೋದು, ಈ ಅವಕಾಶಗಳು ಕಾಲೇಜಿಗೆ ಬಿಟ್ಕೊಟ್ಟಿರ್ತಾರೆ. ಅವರು ಸಿಲೆಬಸ್ ಅನ್ನು ಕೂಡ ನಿರ್ಧರಿಸಬಹುದು. ಹೌದು, ನಿರ್ಧರಿಸಬಹುದು. ಆದ್ರೆ ಅಫಿಲೇಟೆಡ್ ಕಾಲೇಜ್ ಅಲ್ಲಿ ಈ ಎಲ್ಲ ಸಿಲೆಬಸ್ ನಿರ್ಧರಿಸಿರ್ಬೋದು, ಪರೀಕ್ಷೆ ಇರ್ಬೋದು, ಎಲ್ಲ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಿದ್ದಿರುತ್ತದೆ. ಈಗ ಡಾಕ್ಟರ್ ರಾಮಕೃಷ್ಣ ಅವರೇ, ಕೆಲವರಿಗೆ ವಿದ್ಯಾಭ್ಯಾಸವನ್ನ ಮುಂದುವರಿಸೋದಕ್ಕೆ ಸ್ವಲ್ಪ ಆರ್ಥಿಕ ಸಂಕಷ್ಟ ಇರುತ್ತೆ, ಅಂತವ್ರಿಗೆ ಈ ಸಾಲ ಏನಾದರೂ ಸಿಗುತ್ತಾ? ಹೌದು, ಖಂಡಿತವಾಗ್ಲು. ಇಂಜಿನಿಯರಿಂಗ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಹಲವಾರು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲಗಳನ್ನು ಕೊಡುವಾಗ ಅವ್ರು ಏನು ಫೀಸ್ ಅನ್ನು ಕಾಲೇಜಿಗೆ ಕೊಡ್ತಾರೆ ಅದನ್ನ ಗಮನದಲ್ಲಿ ಇಟ್ಟು ಅವರಿಗೆ ಸಾಲಗಳನ್ನು ಕೊಡ್ತದೆ. ಇದು ಎಷ್ಟು 4 ವರ್ಷದ ಕೋರ್ಸಿಗೆ ಬೇಕಂದ್ರೆ ಏನು ಒಟ್ಟು ಖರ್ಚುಗಳಿದೆ, ಈ ಸಾಲಗಳನ್ನು ಎಲ್ಲಾ ನ್ಯಾಷನಲೈಸ್ ಬ್ಯಾಂಕ್ಗಳಿಗೂ ಸಿಗುತ್ತೆ. ಹಾಗೆ ಯಾರಾದ್ರೂ ಒಬ್ಬ ವಿದ್ಯಾರ್ಥಿಗೆ ನಾನು ಇಂಜಿನಿಯರಿಂಗ್ ಮಾಡಬೇಕು ಆದ್ರೆ ಹಣಕಾಸಿನ ತೊಂದರೆ ಇದೆ ಅಂತಂದಲ್ಲಿ ಅವರು ವೈಯಕ್ತಿಕವಾಗಿ ಯಾವುದೇ ನ್ಯಾಷನಲೈಸ್ ಬ್ಯಾಂಕ್ಗಳನ್ನ ಹೋಗಿ ಅವರಿಗೆ ಸಂಪರ್ಕ ಮಾಡಿದಲ್ಲಿ ಖಂಡಿತವಾಗ್ಲೂ ಅವರು ಬ್ಯಾಂಕ್ ಲೋನಿಗೆ ಬೇಕಾದಂತಹ ಸಹಾಯವನ್ನು ಮಾಡ್ತಾರೆ. ಹಾಗೇನೆ ಇದರ ಒಟ್ಟಿಗೆ ಹಲವಾರು ಸಂಸ್ಥೆಗಳು ಸ್ಕಾಲರ್ಶಿಪ್ಗಳನ್ನು ಕೊಡ್ತಾ ಇದ್ದಾರೆ. ಕೃಷಿಕರ ಮಕ್ಕಳಿಗೆ ಕೃಷಿ ಸ್ಕಾಲರ್ಶಿಪ್ಗಳಿದೆ, ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಹಿಂದುಳಿದ ವಿದ್ಯಾರ್ಥಿ ವೇತನಗಳು ಸಿಗುತ್ತೆ. ಹಾಗೆ ಹಲವಾರು ವಿದ್ಯಾರ್ಥಿ ವೇತನಗಳು ಸಿಗುತ್ತೆ. ಹಾಗೇನೆ ಬ್ಯಾಂಕ್ ಲೋನಿನ ಸಹಕಾರಗಳು ನ್ಯಾಷನಲೈಸ್ ಬ್ಯಾಂಕ್ಗಳಿಂದ ಸಿಗುತ್ತೆ. ಇದನ್ನೆಲ್ಲ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ನಾನು ವಿದ್ಯಾರ್ಥಿಗಳಿಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಆತ್ಮೀಯ ಕೇಳಗರೆ, ತಮಗೆ ಈ ಇಂಜಿನಿಯರಿಂಗ್ ವಿಷಯಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ BB ರಾಮಕೃಷ್ಣ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 944 92 44 605. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 944 92 44 605. ತುಂಬ ಸಂತೋಷ ಡಾಕ್ಟರ್ ರಾಮಕೃಷ್ಣ ಅವರೇ, ತಾವಿದುವರೆಗೂ ನಮ್ಮ ಯುವಜನರಿಗೆ ಈ CET ಪ್ರಕ್ರಿಯೆ ಬಗ್ಗೆ ಮತ್ತು ಇಂಜಿನಿಯರಿಂಗ್ ವಿಭಾಗದಲ್ಲಿರುವಂಥ ವಿಷಯಗಳ ಬಗ್ಗೆ, ಅಲ್ಲಿರುವಂಥ ಉದ್ಯೋಗಾವಕಾಶಗಳ ಬಗ್ಗೆ, ಇನ್ನಿತರ ವಿಚಾರಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಶ್ರೋತೃಗಳೇ, ಇದುವರೆಗೆ CETಯ ಕೌನ್ಸಿಲಿಂಗ್ ಪ್ರಕ್ರಿಯೆ ಮತ್ತು ಇಂಜಿನಿಯರಿಂಗ್ನಲ್ಲಿ ತೆಗೆದುಕೊಳ್ಳಬಹುದಾದ ವಿಷಯಗಳ ಕುರಿತು ಪೊನ್ನಂಪೇಟೆಯ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಷಿನ್ ಲರ್ನಿಂಗ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ BB ರಾಮಕೃಷ್ಣ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್.
ಇಲ್ಲಿಗೆ ಇವತ್ತಿನ ಯುವವಾಣಿ ಮುಗಿಯಿತು ಶ್ರೋತೃಗಳೇ. ಎಲ್ರಿಗೂ ನಮಸ್ಕಾರ. ಯುವವಾಣಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು.